2026ರ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ನಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ ಭಾರತ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ವೆಗ್ನರ್ನಲ್ಲಿ ನಡೆದಂತಹ ಡಿ ಗುಂಪಿನ ರೋಚಕ ಕಾದಾಟದಲ್ಲಿ ಹರ್ಮನ್‌ಪ್ರೀತ್ ಸಿಂಗ್ ಪಡೆದ 5-3 ಗೋಲುಗಳಿಂದ ಪಾಕ್ ತಂಡವನ್ನು ಮಣಿಸಿ ಟೂರ್ನಿಯ ಮುಂದಿನ ಹಂತಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದೆ. ನೆದರ್ಲ್ಯಾಂಡ್ಸ್ನ ವೆಗ್ನರ್ನಲ್ಲಿ ನಡೆದಂತಹ 2026ರ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ನ ಅತ್ಯಂತ ರೋಚಕ ಲೀಗ್ ಪಂದ್ಯದಲ್ಲಿ ಭಾರತವು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು 5-3 ಗೋಲುಗಳ ಅಂತರದಿಂದ ಧೂಳಿಪಟ ಮಾಡಿದೆ. ಡಿ ಗುಂಪಿನ ಈ ನಿರ್ಣಾಯಕ ಸಮರದಲ್ಲಿ ಹರ್ಮನ್‌ಪ್ರೀತ್ ಸಿಂಗ್ ಪಡೆ ಸಾಧಿಸಿದಂತಹ ಈ ಭರ್ಜರಿ ಜಯದಿಂದಾಗಿ ಭಾರತ ಮುಂದಿನ ಹಂತಕ್ಕೆ ತನ್ನ ಅರ್ಹತೆಯನ್ನ ಭದ್ರಪಡಿಸಿಕೊಂಡ್ರೆ, ಇತ್ತ ಸೋಲನ್ನ ಅನುಭವಿಸಿದ ಪಾಕಿಸ್ತಾನ ವಿಶ್ವಕಪ್ ಟೂರ್ನಿಯಿಂದ ಅಧಿಕೃತವಾಗಿ ಹೊರಬಿದ್ದಿದೆ. ಟೂರ್ನಿಯ ತಮ್ಮ ಮೊದಲ ಪಂದ್ಯದಲ್ಲಿ ವೇಲ್ಸ್ ವಿರುದ್ಧ ಶುಭಾರಂಭ ಮಾಡಿದಂತಹ ಭಾರತ ಎರಡನೇ ಪಂದ್ಯದಲ್ಲಿ ಇಂಗ್ಲೆಂಡ್ ಎದುರು ಮುಗ್ಗರಿಸಿತ್ತು. ಹೀಗಾಗಿ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಇರುವುದಕ್ಕೆ ಹಾಗೂ ಸರಣಿಯಲ್ಲಿ ಜೀವಂತವಾಗಿರುವುದಕ್ಕೆ ಪಾಕ್ ವಿರುದ್ಧದ ಜಯ ಭಾರತಕ್ಕೆ ಅತ್ಯಗತ್ಯವಾಗಿತ್ತು.